ಗೈಸ್ ಹಂಗೆ ಬಂದ್ಬಿಟ್ಟು ಮನೆಗೆ ಬಂದೆ. ಆದ್ರೂ ಮೋಹನ ಸಿಂಚು ಕುಂತ್ಕಳ್ಳಿ ಸಿಂಚು ನಿಂತ್ಕಳ್ಳಿ ಸಿಂಚು ನಿಂದೆ ಜ್ಞಾನ ಮಾಡ್ತಾ ಇದ್ದದ್ ಏನ್ ಮಗನೇ? ತಂಗಿ ಪಾಪ ಬೇಕೋ ಅಥೋ ಇರೋ ನಾನು ಹೇಳ್ತೀನಿ. ಇವೆರಡು ಯಾರು ಮುಟ್ಟಿರ್ತೀನಿ ನಾನು. ಇದು ತಂಗಿ ಪಾಪು, ಇದು ಹೆಣ್ಣು ಪಾಪು, ಇದು ಗಂಡು ಪಾಪು. ಮಗನೇ ಇವೆರಡರಲ್ಲಿ ಯಾವ್ದಾರ ಒಂದು ಮುಟ್ಲಾ? ಸುಮ್ಮನೆ ನೋಯ್ತದೆ. ನೋಯ್ಲಿ ಅಂತ ಗಿಂಟದ ಸುಮ್ ಕೇಳದ. ಗಾಯ್ಸ್ ಬ್ಯಾಕ್ ವಾಟರ್ಗೆ ಅಂತಿಂತು ಬಂದ್ಬಿಟ್ಟು ದೇವಸ್ಥಾನ ಆ ಡ್ಯಾಮ್ಗೆ ನೋಡೋಕೆ ಹೋಗೋಕ್ಕಿಂತ ಈ ಫೀಲ ಸಕ್ಕತ್ತಾದಾಗ. ಗೈಸ್ ಯಾವ್ದ ಫೋನ್ ಇದು ಪೂರ? ಓಪೋ 16 ಅಲ್ಲಾಡ್ಸ್ಬೇಡಿ ಕಣ್ರೆ. 120 ಜೂಮ್ ಅಂತೆ. ಗಾಯ್ಸ್ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಪ್ಪಾ ಅಂದ್ರೆ ಸಮಾಚಾರ ನೋಡಿ, ಮೋಹನ ಆರಾಮ ಮನಿಕೊಂಡು ಬರ್ತಾವನೆ. ನಾವು 3 ಜನ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ನಮ್ಮ HD ಕೋಟೆಯಲ್ಲಿ ಇರುವಂತಹ ಕಬಿನಿ ಡ್ಯಾಮ್ಗೆ ಹೋಗ್ತಾ ಇದೀವಿ. ಬ್ಯಾಕ್ ವಾಟರ್ ನೋಡಕ್ ಹೋಗ್ತಾ ಇದೀವಿ, ಡ್ಯಾಮ್ ನೋಡಕ್ ಹೋಗ್ತಾ ಇದೀವಿ. ಬನ್ನಿ ಇವತ್ತು ನಮ್ಮ ಹುಣಸೂರು ತಾಲೂಕಿಂದ HD ಕೋಟೆ ತಾಲೂಕು ಹೋಗ್ತಾ ಇದೀವಿ ನಮ್ಮ ಕಬಿನಿ ಡ್ಯಾಮ್ ತೋರ್ಸಕ್ಕೆ. ಬನ್ನಿ ನೋಡೋಣ. ನಮ್ಮ ಕಬಿನಿ ಡ್ಯಾಮ್ ಯಾರು ನೋಡಿಲ್ಲ ಅವ್ರಿಗೆಲ್ಲರೂ ನೀಟಾಗಿ ತೋರಿಸ್ತೀನಿ. ಬನ್ನಿ ಹೋಗೋಣ ಕಬಿನಿ ಡ್ಯಾಮ್ಗೆ. ನಮ್ಮ ಭಾವ ಡ್ರೈವ್ ಮಾಡ್ಕೊಂಡು ಅವ್ರ ಕಾರ್ನ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ಓಡಿಸ್ತಾ ಇದ್ದಾರೆ. ಹೋಗ್ತಾ ಇರೋದು ಈಗ ಕಬಿನಿ ಡ್ಯಾಮ್ಗೆ. ಗೈಸ್ ಈಗ ನಾವು ಕೋಟೆ ರೋಡಿಗೆ ಬಂದು ಕೋಟೆ ಸರ್ಕಲ್ಗೆ. ಇಲ್ಲಿ ಯಾವ ಹೊಳೆ ಇದು? ಹೊಳೆ ಅದು ಗುರು ಇದು ಕಪಿಲಾ ನದಿ. HD ಕೋಟೆಯವರು ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಬೇಗ ಒಂದು ಕಮೆಂಟ್ ಹಾಕಿ. HD ಕೋಟೆಯಲ್ಲಿ HD ಕೋಟೆ ತಾಲೂಕಲ್ಲಿ ಯಾವ ಊರು ಅಂತಲೂ ಹಾಕಿ. HD ಕೋಟೆಯವ್ರು ನೋಡ್ತಿದ್ರೆ HD ಕೋಟೆಯವರು ಕೂಡ ಹಾಕಿ. ನಿಮ್ಮ ಪ್ರೀತಿ ಸಹಕಾರ ಹೀಗಿರಲಿ. ನಿಮ್ಮೂರಿಗೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು HD ಕೋಟೆ, HP ಪೆಟ್ರೋಲ್ ಬಂಕ್ ಅದ್ರ ಮುಂದೆ ಹೋಗ್ತಾ ಇದ್ದೀನಿ ಕಬಿನಿ ಡ್ಯಾಮ್ಗೆ. ಈಗ ಕಬಿನಿ ಡ್ಯಾಮು ಮೋಸ್ಟ್ಲಿ ಸರ್ಗೂರು ತಾಲೂಕು ಇರಬೇಕು, ನನಗೂ ಗೊತ್ತಿಲ್ಲ ಯಾವ ಊರು ಅಂತ, ಸರ್ ಯಾವ ತಾಲೂಕು ಅಂತ. ನಾನು HD ಕೋಟೆ ತಾಲೂಕು ಅಂದ್ಕೊಂಡಿನಿ. ಬನ್ನಿ ಹೋಗೋಣ, ಆಯಿತು ಎಲ್ಲ ಒಂದೇ. ಗಾಯ್ಸ್ ಫೈನಲಿ ನಿನ್ನ ಡ್ಯಾಮ್ ಹತ್ರ ಬರ್ತಾ ಇದ್ದೀವಿ. ಸುತ್ತ ಬೆಟ್ಟ ಗುಡ್ಡ, ವೆದರ್ ಮಾತ್ರ ಸಖತ್ತಾಗಿದೆ. ತುಂತುರು ಮಳೆ ನೀವು ಆಗ್ತಾಯಿತ್ತು, ಈಗ ನಿಂತಾಯಿತು. ಮಸ್ತ್ ಫೀಲು. ಮೋಹನ ಆರಾಮ ಮಲಗವನೆ. ಮೋಹನ ಡ್ಯಾಮ್ ನೋಡಕ್ ಬಂದಿರ ಗೈಸ್. ಕಾಣಿಸ್ತೈತೆ ಬ್ಯಾಕ್ ವಾಟರು ನೋಡಿ. ಏನ್ಲಾ ಮೋನ ನೀರು ದುಮ್ತಾ ಇರೋದು. ದುಮುಕ್ತಾ ನೀರು. ಡೈನೋಸರ್ ತೋರ್ಸ್ಲಾ? ಆನೆ ಡೈನೋಸರ್ ಎಲ್ಲ ಬಂದಕ್ಕಲ್ಲ. ಆನೆ ಬಂತು. ನನ್ನ ಮಗ ನೀನು ಅಲ್ಲೇದೊಳಗಿತ್ತು ಆನೆ ತೋರ್ಸು. ಈ ಕಾಡಲ್ಲಿ ಆನೆ ಬರ್ತದೆ ಏನ್ ಅನ್ಕೊಬಿಟ್ಟಿದೆ? ನಾವೊಳ್ಳೆ ಕಾಡು ಕಣ. ಇಲ್ಲ ಆನೆ ಬರೀಕಿಲ್ವಾ? ಈ ಗಾರೆ ರೋಡ್ ಕಂಟ್ರೋಲ್ ಸಿಗಲ್ಲ. ನನ್ಗೆ ಚಕ್ರನ ಹೊಸ ಸ್ಪೀಡ್ ಆಗಿ ತಿರ್ಕಲ್ಲ. ಈಗ 1-2 ಸ್ಪೀಡ್ ಆಗ್ಬಿಡೈತೆ ಚಕ್ರ. ಈ ತರ ಇದ್ರಲ್ಲೇ ಕಾರಣ ಎಷ್ಟೊಂದಿಯಾ ಅಲ್ವಾ? ಅದು 1-2 ಸ್ಪೀಡ್ ಆಗ್ಬಿಡ್ತದೆ. ಬೇಗ ಸಮಜೋಯ್ತದೆ ನಮ್ದು ಟೈರು ಎಲೆಕ್ಟ್ರಿಕ್. ತಾರೋಡು ಬೆಸ್ಟು. ಗೈಸ್ ಆಲ್ಮೋಸ್ಟ್ ಡ್ಯಾಮ್ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡಿ ಇನ್ನೂ 4 ಕಿಲೋಮೀಟರ್ ತೋರಿಸ್ತಾ ಇದೆ. ಅಂದರೆ ಈ ನೋಡಿ ಈ ಜಾಗದಿಂದ ಬಳಸ್ಕೊಂಡು ಇಲ್ಲಿ ಬರ್ಬೇಕೇನೋ. ಇಲ್ಲಿಗೆ ಈ ಜಾಗ ಬರೋಕ್ಕೆ ಅಲ್ಲೆಲ್ಲ ಹೋಗ್ಬೇಕು. ಇವರು ಡ್ಯಾಮ್ಗೆ ಬಂದಿರೋದು ಅಲ್ಲಿಂದ. ಯಾರ ಪೂಜೆ ಮಾಡಕ್ಕೆ ಗೈಸ್ ಹೊಸ್ತಾಗಿ ಬ್ರಿಡ್ಜು ಕಟ್ತಾ ಇದ್ದಾರೆ. ಐ ಸಖತ್ತಾಗಿ ನೋಡ್ತೀವೋ ನೀನು. ಬರೀ ಸ್ನ್ಯಾಕ್ ಮೀನಿಂಗ್ಗೆ ಫೀಲ್ ಬವ ಅದೇನೋ ಕಾಸು. ಏನಿದು ಕಟ್ತಾ ಇರೋದು? ಸಖತ್ತಾಗಿ ಕಾಣ್ತಾ ಇದೆ. ಕಬ್ಬಿನಿ ಜಲಾಶಯ. ಯಾರು ಬೇಕಾದ್ರೂ ಆದ್ರೂ ಸಾಯ್ತಾರೆ. ಯಾರು ಬೇಕಾದ್ರೂ ಆದ್ರೂ ಸಾಯ್ತಾರೆ. ಗೈಸ್ ನೋಡಿ ಕಬ್ಬಿನಿ ಡ್ಯಾಮ್. ನಾವೀಗ ಡ್ಯಾಮ್ ತುದಿಗೆ ಹೋಯ್ತೀವಿ, ಕಾರೇ ಹೋಯ್ತದೆ. ಹೋಗೋಣ ಬನ್ನಿ ಅಲ್ಲಿಗೆ. ಅದ್ರ ಮೇಲೆ ಈಗ ಕಾರ್ಗೆ ನಮ್ದು ಫ್ಲೈಟ್ ಮೂಡ್ ಐತೆ, ಅದನ್ನ ಹಾಕಿದ್ರೆ ಹಾರ್ಕೊಂಡು ಹಾರ್ಕೊಂಡು ಸೂಪರ್ ಭವನಿ. ಆ ಥರ ಫೀಚರ್ ಇಲ್ಲ ನಂದ್ರಲ್ಲಿ. ಫ್ಯೂಚರ್ ಇಲ್ಲ ಅದಲ್ಲ. ಫ್ಯೂಚರ್ ಇಲ್ಲ ನಿಮ್ದ್ರಲ್ಲಿ ಮಾತ್ರ. ನಂದ್ರಲ್ಲಿ ಅದ ಫೀಚರ್. ನಂದು ಟಾಟಾ ಪಂಚು, ಅದಕ್ಕೆ ಆ ಫ್ಯೂಚರ್ ಇಲ್ಲ. ನಿಂದು ಟಾಟಾ ಪಂಚು, ಅದಕ್ಕೆ ಫ್ಯೂಚರ್ ಅದ. ಗಾಡಿಯವ್ರನ್ನ ಕೇಳಬೇಕಿತ್ತು ಸರ್, ಹೇಗಿತ್ತು
ಯಾವುದು ಸರ್ ಇದು ಇದ್ಕೋದ್ರಲ್ಲ ಕಪಿಲ ನದಿಗೆ ಹೋಗಿ ಬಂದಲ್ಲ ಸರಿಯಾಗಿತ್ತು. ಬಂಡಿ ಮಗನ್ ಮಳೆನೇ ಇಲ್ವಲ್ಲ. ಮಳೆ ಇಲ್ಲಿಲ್ಲ, ಅಲ್ಲೂ ಹೋಯ್ತಾಯ್ತು. ಬೀದರಹಳ್ಳಿ ಗ್ರಾಮಕ್ಕೆ ಸ್ವಾಗತ. ಗೈಸ್ ಡ್ಯಾಮ್ ಹತ್ರ ಬಂದು ಒಳಗೆ ಪ್ರವೇಶ ಇಲ್ಲ ಅಂತ ಹೇಳ್ತವ್ರೆ. ಏನೋ ವರ್ಕಿಂಗ್ ಪ್ರೋಗ್ರೆಸ್ ಇದೆ ಅಂತ, ಅದೇನಕ್ಕೋ ಗೊತ್ತಿಲ್ಲ. ಬಂದಿದ್ದು ಅವ್ರು ಹೇಳಿದ ಮಾತು ಕೇಳೇ ಒಂಥರ ಬೇಜಾರಾಗೋಯ್ತು. ನಮ್ಮ ಬಾವ ಹೋಗೋರೆ ಕೇಳ್ಕೊಬರೋಕ್ಕೆ, ನಾನು ಹೋಗ್ತೀನಿ. ಇಲ್ಲಿ ಆಲ್ಮೋಸ್ಟ್ ಬಂದಿದ್ದೀವಿ. ಇದೆ ಕಬಿನಿ ಡ್ಯಾಮ್. ಗೈಸ್ ಯಾರು ಕಬಿನಿ ಡ್ಯಾಮ್ ಕಡೆ ಬಂದ್ರೆ ನೋಡಕ್ ಬರ್ತೀನಿ ಅಂದ್ಬಿಟ್ಟು ಬರಬೇಡಿ. ಈಗ ಅದೇ KR ಡ್ಯಾಮ್ ತರ ಐತೆ ಅಂದ್ಬಿಟ್ಟು ಬಂದ್ರೆ ಹಿಂಸೆ ಆಗುತ್ತೆ. ಯಾಕಂದ್ರೆ ಇಲ್ಲಿ ಒಳಗಡೆ ಪ್ರವೇಶ ಇಲ್ಲ, ಅಂದ್ರೆ ಡ್ಯಾಮ್ ನೋಡಕ್ ಪ್ರವೇಶ ಇಲ್ಲ. ಇದ್ರ ಬದಲು ಭೀಮನ ಕೊಲ್ಲಿ ಅಂತ ಇದೆ, ಅಲ್ಗೋಗೋಣ. ಅಲ್ಲಿ ಸಖತ್ತಾಗಿದೆ ವ್ಯೂ. ಮಾದೇಶ್ವರ ಟೆಂಪಲ್ ಇದೆ, ಮಾದೇಶ್ವರಂದು. ಈಗ ಮೋಹನವರು ಡ್ರೈವರ್ ಆಗಿದ್ದಾರೆ, ನಮ್ಮ ಬಾವರು ಆರಾಮಾಗಿ ಹಿಂದೆ ಕೂತಿದ್ದಾರೆ. ಒಂದು ವಿಷಯ ಹೇಳೋದಕ್ಕೇನಪ್ಪ ಅಂದ್ರೆ, ಎಲ್ಲರೂ ಪ್ಲೇಸ್ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರಲ್ಲ, ಗೂಗಲ್ ಮ್ಯಾಪ್ ಅಲ್ಲಿ ಅಲ್ಲೊಂದು ನಂಬರ್ ಇರ್ತದೆ. ಆ ಲೊಕೇಶನ್ ಅಲ್ಲಿ ಅವ್ರಿಗೆ ಫೋನ್ ಮಾಡಿ ತಿಳ್ಕೊಂಡು ದಯವಿಟ್ಟು ಹೋಗಿ. ಇಲ್ಲ ಅಂದ್ರೆ ನಮ್ ತರ ಯಾಮಾರ್ಬೇಡಿ ಅಷ್ಟೇನೆ. ಒಟ್ನಲ್ಲಿ ಬಂದಿದ್ಕೇನು ಲಾಸ್ ಏನಿಲ್ಲ. ಅಲ್ಲಿ ಭೀಮನ ಕೊಲ್ಲಿ ಅಂತ ಪ್ಲೇಸ್ ಇದೆ, ಸಖತ್ತಾಗಿದೆ. ಅಲ್ಲಿ ಒಂದಪ್ಪ ನಾವು ಹೋಗಿದ್ದು, ಅಲ್ಲಿಗೆ ಹೋಗೋಣ ಬನ್ನಿ. ಅಂದ್ರೆ ಡ್ಯಾಮ್ ಇದ್ರ ಮಧ್ಯದಲ್ಲಿರೋದು, ಬ್ಯಾಕ್ ವಾಟರ್ ಮಧ್ಯದಲ್ಲಿ ದೇವಸ್ಥಾನ ಇರೋದು. ಸಖತ್ತಾಗಿರುತ್ತೆ, ಬನ್ನಿ ಹೋಗೋಣ. ಗೈಸ್ ಬ್ಯಾಕ್ ವಾಟರ್ಗೆ ಅಂತಿಂತೂ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಇನ್ನು ಎಷ್ಟು ಕಿಲೋಮೀಟರ್ ಇದೆ ಗೊತ್ತಾ? ನೋಡ್ತೀನಿ ರೀ. ಇನ್ನು ದೇವಸ್ಥಾನಕ್ಕೆ ಇನ್ನೂ 3 ಕಿಲೋಮೀಟರ್ ಇದೆ, ಇನ್ನೂ 4 ಕಿಲೋಮೀಟರ್ ಐತೆ. ಆಲ್ರೆಡಿ ನಾವು ಬ್ಯಾಕ್ ವಾಟರ್ನೇ ನೋಡ್ತಾ ಇದೀವಿ. ನೋಡಿ ನಮ್ಮ ಕಬಿನಿ ಡ್ಯಾಮ್ನ ಬ್ಯಾಕ್ ವಾಟರ್. ಬನ್ನಿ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ. ದೇವಸ್ಥಾನ ಮಾತ್ರ ಅಲ್ಟಿಮೇಟು. ಎಲ್ಲ ಕಳೆದು ಹೋಗ್ತೀರಾ ಸುತ್ತಮುತ್ತ ವೆದರ್ ನೋಡ್ಬಿಟ್ಟು. ಗಾಯ್ಸ್ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಈ ಕಡೆದು ನೀರು, ಈ ಕಡೆನೂ ಕೂಡ ನೀರು. ಆಹಾ ಎಂತ ಫೀಲ್ ಗೊತ್ತಾ? ನೋಡಿ ಬ್ಯಾಕ್ ವಾಟರ್, ಕಬಿನಿ ಬ್ಯಾಕ್ ವಾಟರ್ ಅಷ್ಟೇ. ಅಲ್ಲಿ ಡ್ಯಾಮ್ ಬಿಡ್ಲಿಲ್ವಾ? ಬನ್ನಿ ಇಲ್ಲಿ ಬನ್ನಿ, ಆರಾಮಾಗಿ ದೇವಸ್ಥಾನ ಕೈ ಮುಗಿರೆ. ಏನ್ ಕ್ಷೇತ್ರ ಬಾವ? ತಾಳೆ ಭೀಮನಹಳ್ಳಿ ಕ್ಷೇತ್ರ. ಸಕ್ಕದಾಗದೆ. ಬಂದಿದೆ, ಫಸ್ಟ್ ಟೈಮ್ ಬಂದಿರೋದು ನಾನು. ಆಲ್ರೆಡಿ ಒಂದಪ್ಪ ಬಂದಿದೆ, ಸಕ್ಕದಾಗಿದೆ. ಈಗ ಅದಕ್ಕಿಂತ ಸಕ್ಕದಾಗದ ಈಗ ಫೀಲು. ಆಗ ಚಿಕ್ಕವನು ಬಂದಾಗ ಆಗ ಈ ಫೀಲ್ ಇರ್ಲಿಲ್ಲ. ಈಗ ನೋಡಪ್ಪ, ಈಗ ಎಲ್ಲ ಗೊತ್ತಾಗ್ಬಿಡ್ತೈತೆ ಮೈಂಡ್ಗೆ. ಆಗೇನು ಗೊತ್ತಿರ್ಲಿಲ್ಲ. ಆಗೇನೋ ನಮ್ಮ ಅಮ್ಮನ ಜೊತೆ ಬಂದಿದೆ. ನೋಡಿ ಫೀಲ್ ನೋಡಿ ಹೆಂಗಿದೆ. ತಾಳೆಗಿರಿ, ತಾಳೆ ಮರಗಳು ಜಾಸ್ತಿ. ಅಬ್ಬಾ ಇದರಲ್ಲಿ ಏನು ತಾಳೆಗೆ ಗರಿಲಿ, ತಾಳೆ ಮರದಲ್ಲಿ ಎಂತ ಇದು ಕಾಯಿ ಬರುತ್ತೆ, ಅದೇನೋ ಪಾಮೈಲ್. ಗಾಯ್ಸ್ ಬಂದ್ಬಿಟ್ಟ ಅಂತೂ ದೇವಸ್ಥಾನಕ್ಕೆ ಎಂಟ್ರಿ ಆಗ್ಬಿಟ್ಟು. ಪ್ಲೇಸ್ ಇಸ್ ಅಲ್ಟಿಮೇಟ್. ಬಟ್ ಇವತ್ತು ಶನಿವಾರ ಆದ್ರಿಂದ ಜನಗಳು ಕಮ್ಮಿ ಇರ್ತಾರೆ. ಆದಷ್ಟು ನಿಮಗೆ ತೋರಿಸ್ತೀನಿ. ಶ್ರೀ ಮಹಾದೇಶ್ವರ ಸ್ವಾಮಿ ದೇವಸ್ಥಾನ, ಭೀಮನ ಕೊಲ್ಲಿ ಕ್ಷೇತ್ರ. ದೀಪ ಉರಿತಾ ಇದೆ ಕೈ ಮುಕ್ಕಳು ಇಲ್ಲಿಂದನೇ. ಯಾಕಂದ್ರೆ ನಾವು ಗೊತ್ತಲ್ಲ, ನೋಡಿರ್ತೀರ ವಿಡಿಯೋ, ಏನಕ್ಕೆ ಅಂತ ಒಳಗೆ ಹೋಗಲ್ಲ. ಇಲ್ಲಿಂದನೇ ತೋರಿಸ್ತೀವಿ ನಾವು. ಬರೀ ಬ್ಯಾಕ್ ವಾಟರ್ ಮಾತ್ರ ತೋರಿಸ್ತೀನಿ, ಒಳಗೆ ಹೋಗಲ್ಲ. ಈಗ ಅಲ್ಲಿ ನಾವು ನಾನ್ ವೆಜ್ ತಿನ್ಕೊಂಡ್ಬಿಟ್ಟಿವಿ. ನೆಮ್ಮದಿ ಸಿಕ್ಬಿಡ್ತು ಬಂದಿದ್ಕು. ಹಾಕು ಅಲ್ಲಿ ನಡಿಯಲ್ಲಿ ಹೋಗ್ಬೋದ್ಕಂತ. ಶ್ರೀ ಕ್ಷೇತ್ರ ಭೀಮನ ಕೊಲ್ಲಿ ಮಹದೇಶ್ವರ ಭವನ ವಸತಿ ಗೃಹ. ನೋಡಿ ಗೈಸ್, ಕಬಿನಿ ಬ್ಯಾಕ್ ವಾಟರ್. ಎಲ್ಲ ಬಂದು ಇಲ್ಲಿ ಎಂಜಾಯ್ ಮಾಡ್ತಾರೆ ಗುರು. ಬಟ್ಟೆ ಎಲ್ಲ ಒಣಗಾಕಿದ್ದಾರೆ, ಆಮೇಲೆ ತಗೊಂಡೋಗ್ಬಿಟ್ಬಿಟ್ಟು. ಅಲ್ಲೇ ರೋಡ್ ಐತು, ನಾವು ರೋಡಲ್ಲೇ ಬರೋದು. ಬೋಟಿಂಗ್ ಕೂಡ ಐತೆ ಗುರು.
ಬನ್ನಿ ಗೈಸ್, ಈಗ ಹಿಡಿದ್ಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಲ್ಲಿ. ಇಲ್ಲಿ ಸಣ್ಣ ಗಳಿಕೆ ಬೇಡ ಸಾಕು, ಜಾಗದಾಗ ಬೇಕಾದಷ್ಟು ಸುಮ್ಮನೆ ಇರಪ್ಪ, ಬೇಡ ಭಯ ಆಯ್ತದೆ. ಇಲ್ಲಿ ದೋಣಿ ಗತ್ಬಿಟ್ಟು ಕಿತಾಪತಿ ಮಾಡ್ತಾರದ ಬಾವರು. ಅದು ಎಲೆಕ್ಟ್ರಿಕ್ ಗಾಡಿ. ಎಲೆಕ್ಟ್ರಿಕ್ ಗಾಡಿ ಅದ್ರಲ್ಲಿ ಏನು ಬರೋಕ್ಕಿಲ್ಲ. ನೋಡಿ ಗೈಸ್, ಬ್ಯಾಕ್ ವಾಟರ್ ಬಂದ್ಬಿಟ್ಟು ಬೋಟಿಂಗ್ ಬಂದಿದ್ವಿ. ಈ ಬೋಟೆಲ್ಲ ನಮ್ದೇನೆ. ಈಗ ಇನ್ನಿ ಅಲ್ಲೊಂದು ಕಡ್ಡಿ ಕಟ್ಟಿವಿ, ದಾರವ. ಆ ದಾರನ ಬಿಚ್ಬಿಟ್ಟು ಓಡಿಸ್ಕೊಂಡು ಹೋಯ್ತಾ ಇರೋದೆ. ಎಲ್ಲ ಇದು ತೆಪ್ಪ ಆಡ್ಸೋದೆಲ್ಲ ಇದು ಓಡ್ಸಕ್ ಆಗಲ್ಲ. ಇದಕ್ಕೆ ಮೋಟ್ರ್ ಬೇಕಲ್ಲ. ಮೋಟ್ರ್ ಏನಾಯ್ತಿರ್ಲಿ, ಮೋಟ್ರ್ ಇಲ್ವಾ? ಮೋಟ್ರ್ ಬಿಚ್ಕೊಂಡು ಹೋಗ್ತಾರೇನೋ. ಹೇಗಿದೆ ಗೊತ್ತಾ ಫೀಲು? ಮಜವೋ ಮಜಾ, ಎಲ್ಲ ಮಜಾ. ಈಗ ಇಲ್ಲಿ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವಕುಮಾರ್. ನೋಡಿ, ನಾನು ಇಲ್ಲಿ ಇವತ್ತು ಭೀಮನಕೊಲ್ಲಿ ಅಂತ ಕಬಿನಿ ಬ್ಯಾಕ್ ವಾಟರ್ ಇಲ್ಲಿ ಬಂದಿದೆ, ಮಾದೇಶ್ವರ ಟೆಂಪಲ್ ಹತ್ರ. ಇಲ್ಲಿ ನೋಡಿ, ಪ್ಲಾಸ್ಟಿಕ್ಕು, ಬಟ್ಟೆಗಳು ಮತ್ತು ಬಾಟಲ್ಗಳೆಲ್ಲ ಎಷ್ಟು ಬಿದ್ದಿದೆ. ನಾವು ಪ್ರಕೃತಿಗೆ ನಾವೇನು ಕೊಡ್ತೀವಿ ಅದನ್ನೇ ನಮ್ಗೆ ಕೂಡ ರಿಟರ್ನ್ ಕೊಡೋದು. ಈ ಥರ ಎಲ್ಲ ಮಾಡೋದಕ್ಕಿಂತ ಈಗ ನಮಗೆ ಈ ವರ್ಷ ಮಳೆನೂ ಇಲ್ಲ, ಏನೂ ಇಲ್ಲ, ಡ್ಯಾಮ್ಗಳೆಲ್ಲ ಕಾಲು ಹೊಡಿತಾವೆ. ದಯಮಾಡಿ ಬಂದಾಗ ಈ ಥರ ಎಲ್ಲ ಬಿಸಾಕಬೇಡಿ. ನೋಡಿ ಎಷ್ಟು ಗಲೀಜು, ಎಷ್ಟು ಮಾಡಿದ್ದೀರಾ, ಎಷ್ಟು ಹೊಟ್ಟೆ ಉರಿತದೆ ಅಂದರೆ ನೋಡ್ತಾ ಇದ್ರೆ ನೋಡಿ ಎಷ್ಟು ಗಲೀಜು ಬಿದ್ದಿದೆ. ದಯಮಾಡಿ ಇದೊಂದು ನೀವು ಎಲ್ಲ ಜನಗಳಿಗೆ ಶೇರ್ ಮಾಡ್ಬೇಕು. ಇಲ್ಲೆಲ್ಲ ಈ ಥರ ಡ್ಯಾಮ್ಗಾಲಿ, ಹೊಳೆಗಾಲಿ, ಕೆರೆಗಾಲಿ ಎಸಿಬೇಡಿ. ದಮ್ಮಯ್ಯ ಅಂತೀನಿ. ಬೇಜಾರಾಗ್ತದೆ ನಿಜವಲ್ವೇ. ನೋಡೋಕ್ಕಿಲ್ಲೆಲ್ಲ ಎಷ್ಟು ಸಖತ್ತಾಗಿದೆ ಪ್ರಕೃತಿ. ಆದರೆ ಹಾಕಿರೋ ವಸ್ತುಗಳು ನೋಡಿ, ಬಟ್ಟೆಗಳು, ವೇಸ್ಟ್ ಬಟ್ಟೆಗಳನ್ನ ಇಲ್ಲಿ ಬಿಸಾಕೋರೆ, ಚಪ್ಪಲಿಗಳನ್ನ ನೋಡಿ. ಎಷ್ಟು ಚೆನ್ನಾಗಿರೋ ಪ್ಲೇಸ್ನ ಹಾಳು ಮಾಡಿ ಮಡಗಿದ್ದೀರ. ಬನ್ನಿ ನೋಡ್ಕೊಂಡು ಹೋಗಿ. ಯಾಕೆ ಹಾಳು ಮಾಡ್ತಾರೆ ಈ ಥರ? ನೋಡಿ, ಇಷ್ಟು ನೋಡೋಕ್ಕೆ ಎಷ್ಟು ಶುದ್ಧವಾಗಿ ಸಖತ್ತಾಗಿತ್ತೆ. ಹಿಂಗೆ ತಿರುಗಿದ್ರೆ ಬೇಜಾರಾಗುವಂಥ ಸಂಗತಿ. ಇಲ್ಲಿ ಕಾಲಿಡೋಕ್ಕೆ ಬೇಜಾರಾಗ್ಬಿಡ್ಬೇಕು, ಅಸಹ್ಯ ಆಗ್ಬಿಡ್ಬೇಕು, ಆ ಥರ ಮಾಡ್ತೀರಾ. ಸೊ ದಯಮಾಡಿ ಇದೊಂದು ಕೆಲಸನ ಮಾಡಬೇಡಿ ಯಾರೂ. ಬೇಜಾರಾಗುತ್ತೆ. ನೋಡಿ ಬ್ಯಾಕ್ ವಾಟರ್ ಎಷ್ಟು ಸಖತ್ತಾಗಿದೆ. ಫೀಲ್ ನೋಡಿ, ಈಗ ಬಂದು ಫೀಲ್ ತಗೊಳ್ಬೇಕು. ಈ ಥರ ನೋಡ್ಬಿಟ್ಟು ಬೇಜಾರು ಮಾಡ್ಕೊಂಡು ಹೋಗ್ಬೇಕು. ಒಂಚೂರು ಗೊತ್ತಾಗ್ತಾ ಇಲ್ಲ ಕಣಪ್ಪ. ಬನ್ನಿ, ಈಗ ಬಟ್ಟೆನೂ ಒಕ್ಕೊಳ್ಳಿ, ಮಾಡ್ಕೊಳ್ಳಿ. ಬಟ್ ಈ ಥರ ವೇಸ್ಟ್ ಬಟ್ಟೆನ ಬಿಸಾಕ್ಬಿಟ್ಟು ಹೋಗೋದು ಏನಕ್ಕೆ ಅಂತ ಗೊತ್ತಿಲ್ಲ. ತಗೊಂಡೋಗಿ ಅದು ಒಂದು ಏನು ಇಲ್ದಿರೋ ಜಾಗದಲ್ಲಿ ಹೋಗಿ ಸುಟ್ಟಾಕಿ ಈ ಥರ ಮಾಡಿದ್ರೆ ಆ ಡ್ಯಾಮ್ಗೆ ಅದು ನೋಡೋಕೆ ಹೋಗೋಕ್ಕಿಂತ ಈ ಫೀಲ ಸಕ್ಕತ್ತಾದಾಗ. ಗೈಸ್, ಯಾರು ಬಂದ್ರು ಆ ಡ್ಯಾಮ್ ಮಾತ್ರ ಹೋಗ್ಬಿಡಿ. ಅದು ಒಳಗೆ ಪುಡುಕಲು ಏನೂ ಇಲ್ಲ, ನೆಮ್ಮದಿಯಾಗಿ ಬಂದ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗಿ. ಗಲೀಜು ಮಾತ್ರ ಮಾಡಿಬಿಡಿ. ನೀವು ಪ್ರಕೃತಿಗೆ ನೀವೇನು ಕೊಡ್ತೀರ ಅದು ನಮಗೆ ರಿಟರ್ನ್ ನಮ್ಗೆ ಕೊಡುತ್ತೆ. ದಯಮಾಡಿ ನೋಡಿ ಆ ಫೀಲ್ ಮಾತ್ರ ಗೈಸ್. ಒಳ್ಳೆ ಕ್ಲಿಕ್ಕೆ ಬಾ ನಂದು ವಾಟರ್ ಪ್ರೂಫ್, ಅವನು ವಾಟರ್ ಪ್ರೂಫ್. ನಿಂದೆಯಾ? ನಿಂದು ವಾಟರ್ ಪ್ರೂಫ್ಯಾ? ಈಗ ಸಿಲ್ವರ್ ಮಾಡ್ಬಿಟ್ಟಿದಾರ. ಎಷ್ಟು ಸಾವಿರ ಅದು? 80,000? 72. ಯಾವ್ದು ಮನೆ ಇದು ಪೂರ? ಅಲ್ಲಾಡ್ಸ್ಬೇಡಿ ಕಣ್ರೆ. 120 ಜೂಮ್ ಅಂತೆ. ಗೈಸ್ ತಗ ಬಾ, ಮೊಬೈಲ್ ಒಳಗೆ ಹಾಕ್ಬಿಟ್ಟ. ಅಯ್ಯೋ, ನಾನು ಹೇಳ್ದ್ಬಿಟ್ಟು ಕೆಳಿಕೆ. ಅವನ್ ಹಾಕ್ಬಿಟ್ಟೆ ಅವಲ್ಲ, ಅವನ್ ಬರ್ಕೈಕೆ ಅಂದಾರ ಏನೋ ನಡೀತದೆ. ಪರವಾಗಿಲ್ಲ. ಬ್ಯಾಕ್ ವಾಟರ್ ಮಾಮೂಲಿ KRS ಹೋಗಿದ್ವಲ್ಲ. ಹೇಳ
ಗೈಸ್ ಎಲ್ರಿಗೂ ನಮಸ್ಕಾರ. ನಾನು ಬಂದಿದ್ದೀನಿ ಭೀಮನಕಟ್ಟೆ ಬ್ಯಾಕ್ ವಾಟರ್ಗೆ, ಅಂದರೆ ಮಹದೇಶ್ವರ ಟೆಂಪಲ್ ಇದೆ ಇಲ್ಲಿ, ತೋರಿಸ್ತೀನಿ. ಅಲ್ಲಿ ಬಂದಿದ್ದೀನಿ. ಇಲ್ಲಿ ಇನ್ನೂ ಯಾರು ಬಂದಿಲ್ಲ, ಅವ್ರು ಬಂದ್ಬಿಟ್ಟು ಒಂದಪ್ಪ ವಿಸಿಟ್ ಮಾಡ್ಕೊಂಡು ಹೋಗಿ. ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಕಬಿನಿ ಡ್ಯಾಮಿನ ಬ್ಯಾಕ್ ವಾಟರ್ಲಿರುವಂತಹ ಭೀಮನಕಟ್ಟೆ ಬ್ಯಾಕ್ ವಾಟರು. ಆದರೆ ಬಂದಾಗ ಎಲ್ಲರಿಗೂ ಒಂದು ವಿನಂತಿ, ಮನಸ್ಫೂರ್ತಿಯಾಗಿ ವಿನಂತಿ ಕೇಳ್ತಾ ಇದ್ದೀನಿ. ಇದೊಂದು ರಿಕ್ವೆಸ್ಟ್ನ ನೀವು ಇದು ಮಾಡಿ. ಏನಪ್ಪ ಅಂದರೆ ಈ ಥರ ವೇಸ್ಟ್ ಮಾತ್ರ ಹಾಕಬೇಡಿ, ಗಲೀಜು ಮಾತ್ರ ಮಾಡಬೇಡಿ. ನೋಡಿ, ವೇಸ್ಟ್ ಬಟ್ಟೆಗಳು, ಪ್ಲಾಸ್ಟಿಕ್ಗಳು ಎಲ್ಲನೂ ಹಾಕಿ ಮಾಡಬೇಡಿ. ಬನ್ನಿ, ಪ್ರಕೃತಿ ಸೌಂದರ್ಯವನ್ನು ಸವಿರಿ, ಎಂಜಾಯ್ ಮಾಡಿ, ಆರಾಮಾಗಿ ಹೋಗಿ. ಯಾರು ಕೂಡ ವೇಸ್ಟ್ ಮಾಡಿಬಿಟ್ಟೆ, ಓಕೆನಾ? ಬನ್ನಿ, ಮುಗೀತು ಗೈಸ್. ಫೈನಲಿ ಎಲ್ಲ ಕಡೆ ಸುತ್ಕೊಂಡು ಪತ್ಕೊಂಡು ಮುಗಿಸ್ಕೊಂಡು ನಮ್ಮ ಬಾವ್ರ ಅಂಗಡಿಗೆ ಬಂದು. ಹಾಯ್, ತಿಂತೀನು. ಚೆನ್ನಾಗಿರೋ, ನೀನು ಚೆನ್ನಾಗಿರ್ಬೇಕು. ನಮ್ಮ ಬಾವನ್ ಕೇಳಿದೆ ಹುಳಿ ಕೊಡು ಬೋ ಅಂತ, ಕೊಡಲಿಲ್ಲ. ಅವ್ನು ಕೊಟ್ಟರೆ ಹುಳಿ ಚೆನ್ನಾಗಿರ್ಲಿಲ್ಲ, ಹೋಯ್ತು, ಬಿಸಾಕ್ತಿ ಅದನ್ನ. ಎಲ್ಲ ಮುಂದೆ ಇದೆಲ್ಲ ಹೊಂಟೋಯ್ತು. ಓಕೆ ಗೈಸ್, ಇವತ್ತು ಶನಿವಾರ ಆಗಿದ್ರಿಂದ ನಮ್ಮ ಬಾವ ಮರಿ ಹೊಡೆದಿದ್ದ ಬಾವ ಖಾಲಿ ಆಯ್ತು. ಖಾಲಿ ಮಾಡೋರು ಒಂದು ಇವತ್ತು ಶನಿವಾರ. ನಾಳೆ ಬಂದು ಭರ್ಜರಿ ಮರಿ. ಭಾನುವಾರ ಯಾರು ಬಂದು ತಗೊಬಿಡಿ, ನಾಟಿ ಮರಿನೇ. ಗೈಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಫೈನಲಿ ಮನೆಗೆ ಬಂದು, ಅಂಗಡಿ ಅಂದರೆ ಮೋಹನ್ ಅಂಗಡಿಗೆ ಬಂದು ನಾನೀಗ ಹೊರಡ್ತಾ ಇದ್ದೀನಿ. ಗೈಸ್, ಹಂಗೆ ಬಂದ್ಬಿಟ್ಟು ಮನೆಗೆ ಬಂದೆ. ಆದ್ರೂ ಮೋಹನ ಸಿಂಚು ಕುಂತ್ಕಳ್ಳಿ ಸಿಂಚು ನಿಂತ್ಕಳ್ಳಿ ಸಿಂಚು, ನಿಂದೆ ಜ್ಞಾನ ಮಾಡ್ತಾ ಇದ್ದ. ಏನ್ ಮಾಡಿದ್ದೀನಿ ನನ್ನ ತಮ್ಮಂಗೆ ಎಂತ ನಿಜ. ಸಿಂಚು ಕರಿತಾಳೆ, ಅಣ್ಣ ಹೋಗ್ಬೇಕು, ಅಣ್ಣ ಸಿಂಚು ಕರಿತಾಳೆ, ಬೇಗ ಹೋಗ್ಬೇಕು, ಸಿಂಚು ಕರಿತಾಳೆ, ಬೇಗ ಹೋಗ್ಬೇಕು. ನಾವ್ ಎಲ್ಲೋ ಹೋಗಿದ್ದೆ ಬಿಡು, ಅದ್ ಏನೇನೋ ಆಯ್ತು. ಏನೋ ಮಾಡೋಕೋಗಿ ಏನೋ ಆಯ್ತು. ಇವತ್ತಿದ್ದೀರ ಬರೀ ಖಾಲಿ, ಏನು ಇಲ್ಲ, ಬರೀ ಖಾಲಿ. ಈಗ ಮನೆಗೆ ಬಂದಿದೆ, ನಿಜ ಚಂದ ಅಂತ ಹೇಳ್ತಾರದು. ಆದ್ರೂ ಅಣ್ಣ ಇಂಚು ನೋಡ್ಬೇಕು, ಸಿಂಚು ಕರಿತಾಳ ಹೋಗ್ಬೇಕು. ಏನು ನನ್ನ ಹೆಂಡತಿ ಅಬ್ಬಾ. ಅದೇ ನೆನ್ನೆ ಮುನ್ಸ್ಕೊಂಡಿದ್ನಲ್ಲ, ಅದಕ್ಕೇನೋ ಇವತ್ತು ಜಾಸ್ತಿ ಲವ್ ಮಾಡ್ಬಿಟ್ರೋದು. ನಾನು ಹೇಳಿಲ್ಲ ಬಟ್ಟೆ ತಗೋಬೇಕಂತ, ಬಟ್ಟೆ ಬಗ್ಗೆನೇ ಹೇಳಿಲ್ಲ ಅಲ್ಲಿ. ಮತ್ತೆ ಇಲ್ಲಿಗೆ ಹೋಗ್ಬೇಕು ಅಂದಿದ್ದು, ಹುಣ್ಸೂರ್ಗೆ ಏನೇನೋ ಸಾಮಾನ್ ತಗೋಬೇಕು, ಅದಕ್ಕೆ ಮನೆಗೆ ಐಟಮ್ ನೋಡಿಗ ಇನ್ನು ಬಿಟ್ಟಿಲ್ಲ ನೀನುವೆ. ಓ, ಇಂಚು ಕಲ್ತ್ಕೊಬಿಟ್ಟು ನೋಡಿಗ. ಗೈಸ್, ಏನ್ ಗೊತ್ತಾ ಮ್ಯಾಟ್ರು, ಮೋಹನ ಅದೇ ಇಲ್ಲಿ ಬಂದಿದ್ನಲ್ಲ, ನಾವು ಬ್ಯಾಕ್ ವಾಟರ್ ಹೋಗಿದ್ವಲ್ಲ ಕಬಿನಿ, ಅಲ್ಲೆಲ್ಲ ಬರೀ ಸಿಂಚಿನೇ ಜಪ ಮಾಡ್ತಾ ಇದ್ದ. ಇಲ್ಲಿ ಬಂದ್ರೆ ಸುಮ್ಮನೆ ಮಾತಾಡ್ತಿಲ್ಲ ಬೆಣ್ಣ, ಇಷ್ಟೇ. ಬಟ್ ಮನೇಲಿ ಇರ್ಬೇಕು ಕೊಟ್ಟಲ್ಲ ಅಷ್ಟೇ. ಇಲ್ಲ ಏನಾಯ್ತಲ್ಲ ಮಗನೇ, ಬುಸಿ ಟಚ್ ಹಾಕೊಟ್ಟ ನಿನ್ಗೆ ಇವನು. ನಾವು ಮೊಬೈಲ್ ಮುಡುಗೋ ಏನ್ ಸಿಕ್ಕದ್ರಲ್ಲಿ ಮೊಬೈಲಲ್ಲಿ. ನಾನ್ ನೋಡ್ದಂಗೆಲ್ಲ ಫೋನ್ ಇವನು ಏನ್ ಮಾಡ್ತಾವ, ನಾನೇನ್ ಮಾಡ್ತಿದ್ದೆ, ಏನು ನೋಡೋದಿಲ್ಲ, ಮಾತಾಡ್ಸೋದು ಇಲ್ಲ. ಮಗನೇ ಲೋ, ಈಗ ಅದ್ರಸ್ಬಿಡೋದು. ಹಂಗಾದ್ರೆ ಯಾವನು ಹೋಯ್ತಾನ, ಎದ್ಕೊಂಡು ಸುಮ್ಮನೆ ಆಟಾಡ್ಸ್ಲಾ ಲೋ, ಸ್ವಲ್ಪ ಹೊತ್ತು ಆಟಾಡ್ಸ್ಲಾ, ಪುಸಿ ಮಾಡ್ಲಾ. ಈಗ ಮಕ್ಕ ಹೊಡ್ಬಿಡ್ತೀನಿ, ಒಯ್ದಿಂಗ ಅದ್ರಸ್ಬಿಟ್ರೆ. ಗೊಂಬೆ ಕೊಡ್ತೀನಿ, ಅಮ್ಮಂತಕ್ಕೆ ಹುಚ್ಚ ಓದಿದ್ದೀನಾ ನೋಡೋ ಗೊಂಬೆ ಹುಚ್ಚಮಲ್ಲ. ಇನ್ನೇನು ಸಮಾಚಾರ? ಇಲ್ಲ ಮಾಡಿಲ್ಲ. ಇನ್ನೇನು ಸಮಾಚಾರ ಅಂತ ಏನ್ ಹೇಳದ, ಏನ್ ಕೇಳದ ಹೇಳಿ, ಮಾತಾಡಿ. ನೀವೇ ಹೇಳ್ಬೇಕಪ್ಪ. ನಾವ್ ಹೇಳನೆ, ಕೆಲ್ಸ ಎಲ್ಲ ಮುಗಿಸ್ಕೊ ಬಂದಿದ್ದೀರಿ. ಕೆಲ್ಸ ಹೋಗಿದ್ದು, ಅದೇನೇನೋ ಆಯ್ತು, ಅದನ್ನೇ ಹೇಳಿ ನಾವು ಕೇಳ್ತೀವಿ. ಬರೀ ಅಣ್ಣ ಫೋನ್ ಹಿಡ್ಕೊ ವಿಡಿಯೋ ಮಾಡ್ಕೊಂಡು ನಾನು ಏನು ಸ್ವಾತಂತ್ರ್ಯನ ಕೊಡಿಕಲ್ವಲ್ಲ ಅಂತ. ಗಂಟ ಲೇಟಾಗಿ ಬಂದವನ ಗಿಂಡ್ಬಿಟ್ಟು ತೀರ್ಸ್ಕೊಬಿಡೋದ ಅಂತ. ನೋಡಿ ಗೈಸ್, ಗಿಂಡ್ತಿರೋದ, ಗಿಂಡ್ತಾ ಇದ್ದಲ್ಲ ಗಿಂಡಿ ಜೋರಾಗೆ. ಸುಮ್ಮನೆ ನೋಯ್ತದೆ, ನೋಯ್ಲಿ ಅಂತಾನೆ ಗಿಂಡದ, ಸುಮ್ ಗಿಡದ. ಹಾ, ಕೋಪ ಅಷ್ಟೊಂದದೆ, ಗಿಂಡಿ ತೀರ್ಸ್ಕೊಳ್ಳೋದು. ನೀವು ಹೊಡೆದ್ರೆ ನೋಯ್ಯಕ್ಕಿಲ್ಲ, ಅದಕ್ಕೆ ಗಿಂಡ್ ಬಿಡೋದು. ನೋಡ್ಕೊಂಡು ನಾನು ಗಿಂಡ್ತೀನಿ ಈಗ. ಬೇಡ 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 ಬೇಡ, ಇಲ್ಲಿ ಹೊಡೆದ್ರೆ ಏನು ಇಲ್ಲ ಅವ್ರಿಗೆ. ನಿಮ್ಗೆ ಓದ್ಕೋಬೇಕು ಅಷ್ಟೇ. ಗಿಂಡ್ರು ಚೆನ್ನಾಗಿ ಗಿಂಡ್ಕೊಬಿಡೋದು. ಹೇಳು. ನನ್ನ ಕೈಯಲ್ಲಿ ಮಾತ್ರ ನೋಡ್ಕೆ ತೆಗದಾಗೆಲ್ಲ ಬರೀ ತೆಗೆದೆ, ಬೆಳಿಗ್ಗೆ ಸಂಜೆ ರಾತ್ರಿ. ನಮ್ಗಿಷ್ಟ ಹಂಗೆ, ನಾನು ತೆಗಿತಾ ಇರ್ತೀನಿ. ನಾನು ಅಷ್ಟೇ, ಹಿಂಗೆ ಮುಟ್ಟಾಡ್ತೀನಿ, ಹಿಂಗೆ ನಾನು ಬೆಡ್ಡಲ್ಲೇ ಮಾಡ್ಕೊಬಿಡ್ತೀನಿ. ಹಿಂಗೆ
ಇವ್ರ ಎದ್ರುಕೊಳ್ಳೋರು ಇವಾಗ ನಾನು ಅಭ್ಯಾಸ ಮಾಡ್ಸಿರೋದು. ನಾನು ಹಿಂಗಂದ್ರೆ ಬಿಡು 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 ಅನ್ನೋರು, ಬಿಡು ಬಿಡು ಅನ್ನೋರು. ಏನೋ ಕೈ ಫ್ರೀ ಅದಂಗೆ ನಮ್ಗೆ. ಅಭ್ಯಾಸ ಆಗ್ಬಿಟ್ರೆ ತೆಗಿತಾ ಇರ್ಬೇಕು. ನನಗೂ ಅಭ್ಯಾಸ ಆಗಿ ಇವ್ರಿಗೂ ಅಭ್ಯಾಸನೇ ಇಲ್ಲ. ಅಭ್ಯಾಸ ಅಂದ್ರೆ ನನಗೆ ಯಾವಾಗ ಇದು ಅಂದ್ರೆ ಸ್ಕೂಲಲ್ಲಿ ಇದ್ದೆ, ಯಾವ್ದಕ್ಕೂ ಎಕ್ಸಾಮ್ ಟೈಮಲ್ಲೇ ಸ್ಕೂಲ್ಗೆ ಹೋಗಿರ್ಲಿಲ್ಲ. ತಾತವ್ರ ಜೊತೆ ವಿರಾಜಪೇಟೆ ಹೋಗ್ಬಿಟ್ಟಿದೆ. ಸ್ಕೂಲ್ಗೆ ಬಂದೆ. ಆಗ ನಾನು ಸ್ವಲ್ಪ ಸ್ಕೂಲಲ್ಲಿ ಚೆನ್ನಾಗೇ ಓದ್ವೆ, ಮತ್ತೆ ಯಾವ್ದಕ್ಕೂ ಮಿಸ್ ಆಗ್ತಿರ್ಲಿಲ್ಲ. ಓದ್ವೆ. ಇವನು ಕಳ್ಳ ಮಗ ದಡ್ಡ ಬಿಲ್ಡಪ್ ಅಂತಲ್ಲ, ಇವನು ಕಳ್ಳ. ನಾನು ಓದ್ವೆ. ನಮ್ಮೂರಲ್ಲಿ ಎಲ್ಲ ಶಿವ ಚೆನ್ನಾಗಿ ಓದ್ತಾನೆ ಅಂತ ಅನ್ಸ್ಕೊಳ್ವೆ. ಎಕ್ಸಾಮ್ ಟೈಮಲ್ಲೇ ನಂಗೆ ಏನಪ್ಪ ಅಂದ್ರೆ ಯಾವಾಗಲೂ ವಿರಾಜಪೇಟೆಗೆ ಹೋಗ್ತಾರಲ್ಲ, ಎಲ್ಲೂ ಹೊರಗಡೆ ಹೋಗ್ತಿರ್ಲಿಲ್ಲ. ಕರ್ಕೊಂಡು ಹೋಗ್ಬಿಟ್ರು ನಮ್ಮ ಅಮ್ಮ. ಬೇಡ ಅಂದ್ರೂ ಕೂಡ ನಾನೇ ಬತ್ತೀನಿ ಆಟ ಮಾಡ್ಕೊಂಡು ಹೊಂಟೋಗ್ಬಿಟ್ಟೆ. ರಜೆ ಎಲ್ಲ ಮುಗಿಸ್ಕೊಂಡು ಅರ್ಧ ವರ್ಷಕ್ಕೆ ಎಕ್ಸಾಮೇ ಬರ್ತಿಲ್ಲ. ದಸರಾ ರಜೆ ಬರ್ತದಲ್ಲ, ಆಗ 1 ತಿಂಗಳು ರಜೆ ಎಲ್ಲ ಮುಗಿದ್ಮೇಲೆ ಬಂದೆ. ಆಗ ಏನೋ ಕಡ್ಡಿ ಹಿಡ್ಕೊಂಡು ನಿಂತವ್ರೆ, ಬೈಕೆ ಟಣ್ಣ ಅಂತ ನಟ್ಟೆ ತೆಗೆ ಸ್ಟಾರ್ಟ್ ಮಾಡಿದನು. ಆಗ ಅಭ್ಯಾಸ ಆಗಿದ್ದು ಬೈಕೆ. ಬಟ್ ಅದು ಎಷ್ಟನೇ ಕ್ಲಾಸಲ್ಲಿ? 8ನೇ ಕ್ಲಾಸು. ಹೊಡೆದ್ರು ಬಿಟ್ಟಾರ, ಹೊಡ್ಸ್ಕೊಂಡೇನೆ ಅವೆಲ್ಲ ಆಗಲೇ ಸ್ಟಾರ್ಟ್ ಆಗಿದ್ದು ಹೊಡೆಯೋದೆಲ್ಲ ಹೈಸ್ಕೂಲಲ್ಲಿ. ಆಗ ಹೊಟ್ಟೆ ಸ್ಟಾರ್ಟ್ ಆಗಿದ್ದು. ಇವನು ಮಾತ್ರ ಸುಮ್ ನೋಡ್ಸಿನ ಹೋಗಿ ಸ್ಕೂಲಲ್ಲಿ. ಈಗ ನಡಿ ಹೋಗದ ಗೈಸ್, ಇದ್ದಕ್ಕಿದ್ದಂಗೆ ಕರೆಂಟೇ ಹೋಗ್ಬಿಡ್ತು. ಮಗನೂ ಕ್ಯೂಟು, ನನ್ನ ಆಪ್ತಿನೂ ಕ್ಯೂಟು, ನನ್ನ ತಮ್ಮನೂ ಕ್ಯೂಟು, ನಿಮ್ಮ ಸಂಸಾರನೇ ಕ್ಯೂಟು ಗುರು. ನಮ್ಮ ಸಂಸಾರ ಆನಂದ ಸಾಗರ. ಇನ್ನೊಂದು ಬರ್ತಾಯಿದೆ, ವೇಟಿಂಗ್. ಐ ಆಮ್ ವೇಟಿಂಗ್. ನಿನಗೆ ಹೆಣ್ಣು ಪಪ್ಪ ಬೇಕು, ಇವನಿಗೆ ಗಂಡು ಪಪ್ಪ ಬೇಕು. ಹಾಂ, ಇಲ್ಲಿ ಇರೋ ಸಾಕಾಕಿಲ್ಲ ಮಗ. ಅಣ್ಣ ತಂಗಿ ಇದ್ರೆ ಮನ್ಸ್ ಬಿಡ್ಕೊಂಡು ಹೇಳಿ ಯಾವ ಪಾಪ ಬೇಕು ಅಂತ. ಒಟ್ನಲ್ಲಿ ಇವಾಗ ಗಂಡಾಗದಲ್ಲ, ಯಾವ್ದಾರಲ್ಲಿ ಅಂತ ನಾನು ಅಷ್ಟೇ ಅಂತ. ಈಗ ಮೊದ್ಲು ಗಂಡು ಮೊದಲನೇ ಗಂಡಾಗ್ಬೇಕು ಅಂತ ರಿಷಿದ್ರಲ್ಲಿ ಮೊದಲನೇದ್ ಮಾತ್ರ ಗಂಡಾಲಿ, ಎರಡನೇದು ಯಾವ್ದಾರಲ್ಲಿ ಅಂತ ಯಾವ್ದಾರೆ ಆಗ್ಲಿ ಹೆಣ್ಣು ಅಂತಾನೂ ಕೇಳ್ತಿಲ್ಲ. ಈಗ ಎರಡನೇದು ನಿನಗೆ ಮೊದಲು ಹೆಣ್ಣು ಪಾಪನೇ ಆಗ್ಬೇಕು. ಮಗ ನಿನ್ಗೆ ತಂಗಿ ಪಾಪ ಬೇಕಾ ತಮ್ಮ ಪಾಪ ಬೇಕೋ? ನೋಡ್ಕೋ, ಇದು ತಂಗಿ, ಇದು ತಮ್ಮ, ಎರಡರಲ್ಲಿ ಯಾವ್ದು ತಂಗಿನೇ ಮುಡ್ತಾ ತಂಗಿ ಮುಡ್ತಾ. ಯಾವ್ದು ಮುಟ್ಟು ಮಗನೆ? ಇವೆರಡರಲ್ಲಿ ಒಂದು ಮುಟ್ಟು ಮಗನೆ. ಎರಡು ತರ್ಲೆ ನನ್ನ ಮಗ. ಎರಡರಲ್ಲಿ ಒಂದು ಮುಟ್ಟು. ಮುಟ್ಟು ಬೇಗ ಮುಟ್ಲಾ ಮಗನೇ. ತಂಗಿ ಪಾಪ ಬೇಕೋ ಅಥೋ ಇರೋ, ನಾನು ಹೇಳ್ತೀನಿ. ಇವೆರಡರಲ್ಲಿ ಯಾರು ಮುಟ್ಟಿರ್ತೀನಿ ನಾನು. ಇದು ತಂಗಿ ಪಾಪ, ಇದು ಹೆಣ್ಣು ಪಾಪ, ಇದು ಗಂಡು ಪಾಪ. ಮಗನೇ, ಇವೆರಡರಲ್ಲಿ ಯಾವ್ದಾರು ಒಂದು ಮುಟ್ಲಾ. ನಿಂಗೆ ತಂಗಿ ಪಾಪ ಬೇಕೋ ತಮ್ಮ ಪಾಪ ಬೇಕು ಅಂತ. ಅವನಿಗೆ ಇರಿಟೇಟ್ ಆಗೋಯ್ತು, ನಾನು ಒಬ್ಬನೇ ಸಾಕು ಅಂತ ಅವನು. ನೀವು ಹುಸಿ ಟಚ್ ಹಾಕೊಂಡ ನೀನು. ನೋಡ್ದೆ ಕಣವ ಟ್ರಿಪ್ ಅಲ್ಲಿ. ಅಲ್ಲಿ ನಿಮ್ಮ ಅಪ್ಪ ಕೊಟ್ಟಿದ್ದಾನೆ ಕರೆಂಟಾ? ಏನ್ ಹೇಳ್ತಿದ್ದೇನು? ಓ, ಅವನ್ ಭಾಷೆ ನಿಮ್ಗೆ ಹೇಳ್ತಬೇಕು. ಎಲ್ಲ ಅರ್ಧ ಬರ್ಧ ಭಾಷೆ ಇದ್ರು. ಅವ್ರ ಯಾರು ಗೊತ್ತಿಲ್ಲ ನಂಗಿರ್ತಿಲ್ಲ ರಿಷಿ. ಅವ್ನ್ ಬಂದು ಬರೀ ಮೊಬೈಲ್ ಕೈ ಹಿಡ್ಕೊ ಕೂತ್ಕೊಂಡ್ರೆ ನೀನ್ ಮತ್ತೆ ಒಯ್ದಿನ ಎತ್ಕೊಳ್ದಂಗೆ. ನನ್ಗೆ ಏನ್ ನಕ್ರ ಕೊಡ್ತದೆ, ಅದಾಕೊಡು ಇದಾಕೊಡು ಅಂದ್ಬಿಡ್ತೇವೆ. ಒಡೆ ತಿಕ್ಕೊಡಿ ಓಡ್ಸು. ಪಾಪ ಮತ್ತೆ ಅವಳಿಗೆ ಟಾರ್ಚರ್ ಕೊಡಿಕಿಲ್ವಾ? ಅವಳಿಗೆ ಎಷ್ಟ ಟಾರ್ಚರ್ ಕೊಡ್ಕಲಿ. ಅಲ್ಲ ಅಂಗಡಿಲೆಲ್ಲ ಕೆಲಸ ಮಾಡಿ ಸುಸ್ತಾಗಿರ್ತದೆ. ಇಲ್ಲಿ ಬಂದ್ ಮನಿ ಕತ್ತಿ ಭಾರಿ ಮಾಡ್ತಾನೆ ಅಂಗಡಿಲುವೆ. ಭಾನುವಾರ ಒಂದಿನ ಕೆಲಸ ಬಿಟ್ರೆ ಬಾಕಿ ದಿನ ಇನ್ನು ಫ್ರೀನಿಯ ಚೇತು ಬುಕ್ಕಳು ಬುಟ್ಟಿ ಮೇಂಟೈನ್ ಮಾಡ್ತಾನೆ. ಚೆಕ್ ಮಾಡ್ತಿರ್ತೀನಿ, ಎನಿ ಟೈಮ್ ಫೋನ್ ಯೂಸ್ ಮಾಡ್ತಿರ್ತಾರೆ ಅಲ್ಲಿ. ಯಾವಾಗ್ಲೂ ಫೋನಿಯಾ ಲೇ. ಸಿಂಚು ಕೇಳಿಲಿ, ಅಲ್ಲಿ ಹೋಲಿ ಕಾರ್ ಬುಕ್ ಮಾಡಕ್ ಹೋಗಿವಿ. ಅಲ್ಲೂ ಅಷ್ಟೇ ಹೋಗ್ ಮೂಲಕ ಫೋನ್ ಮಾಡ್ತಾನೆ. ಪ್ರಕಾಶ ಸರ್ರಾಗಿ ಹೋಗ್ದ ಮೊಬೈಲ್ ತಗ ನೀರೊಳಗೆ ಹಾಕ್ಬಿಟ್ಟ. ಡ್ಯಾಮ್ಗೆ ಹೋಗಿದ್ದು ನೀರೊಳಗೆ ಹಾಕ್ತಾ ವಿಡಿಯೋ ಮಾಡೀನಿ. ಹೊಸ ಫೋನು, ಅದು ವಾಟರ್ ಪ್ರೂಫ್ ಆಗಿ ಉಳ್ಕೊಂಡದೆ. ವಾಟರ್ ಪ್ರೂಫ್ ಆಗಿರುತ್ತೆ ಹಾಕಿರೋದವಣ್ಣ. ಇಲ್ಲ ಅಂದ್ರೆ ಫೋನ್ ಹೋಗಲ್ಲ ಜಿತೇಶ್